ಗಾಂಧೀಜಿ ಬದಲು ಜಿ ರಾಮ್ಜಿ. ಬಹುಶಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ರಾಜಕೀಯ ಶತ್ರುಗಳೆಲ್ಲ, ಅದರಲ್ಲೂ ವಿಶೇಷವಾಗಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನಾಯಕರುಗಳೆಲ್ಲ ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ರು ಅಂತ ಕಾಣುತ್ತೆ. ಕಳೆದ 11 ವರ್ಷಗಳಿಂದ ಮೋದಿಜಿಯನ್ನ ಗಾಂಧೀಜಿಯ ವಿರೋಧಿ, ಮೋದಿಜಿ ಅಂತಂದ್ರೆ ನಾಥೂರಾಮ್ ಗೋಡ್ಸೆ ಭಕ್ತ ಅನ್ನೋ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಈ ಕ್ಷಣಕ್ಕಾಗಿ ಕಾದಿದ್ರು ಅಂತ ಕಾಣುತ್ತೆ. ನಡೆದಿದ್ದಷ್ಟೇ, ಕಳೆದ 20 ವರ್ಷಗಳಿಂದ ಚಾಲ್ತಿಯಲ್ಲಿದ್ದ ಮನ್ರೇಗಾ ಯೋಜನೆಯ ಮರುನಾಮಕರಣದ ಮಸೂದೆಯನ್ನು ನಿನ್ನೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಚೌಹಾಣ್ ಲೋಕಸಭೆಯಲ್ಲಿ ಮಂಡಿಸಿದ ಗಳಿಗೆಯಿಂದಲೇ ಭಾರಿ ಕೋಲಾಹಲ ಸೃಷ್ಟಿ ಆಗೋಗ್ಬಿಟ್ಟಿದೆ. ಅದರಲ್ಲೂ ಇದುವರೆಗೂ ಭಾರತೀಯ ಜನತಾ ಪಕ್ಷ ಕುರಿತಂತೆ ಕೊಂಚ ಮೆದುನಿಲುವು ತಾಳಿದ್ದಾರೆ ಅಂತ ಅನುಮಾನ ಪಡಲಾಗಿದ್ದ ಹೆಸರಾಂತ ಬುದ್ಧಿಜೀವಿ ರಾಜಕಾರಣಿ, ಮಾಜಿ ಸಚಿವ ಮತ್ತು ರಾಜತಾಂತ್ರಿಕ ಪರಿಣಿತ ಡಾಕ್ಟರ್ ಶಶಿ ತರೂರ್ ಕೂಡ ಇದೊಂದು ಹುಡುಗಾಟ, ಗಾಂಧೀಜಿಯ ಹೆಸರನ್ನ ತೆಗೆದುಹಾಕೋದು ಅಂತಂದ್ರೆ ಆ ಮನ್ರೇಗಾ ಯೋಜನೆ ಹಿಂದಿರುವ ಆ ನೈತಿಕ ಪ್ರಭಾವಳಿಯನ್ನೇ ಕಿತ್ತು ಹಾಕಿದ ಹಾಗೆ. ಯಾಕಂದ್ರೆ ಗಾಂಧೀಜಿಯವರು ಗ್ರಾಮೀಣಾಭಿವೃದ್ಧಿಯ ಕನಸನ್ನ ಗ್ರಾಮ ಸ್ವರಾಜ್ಯ ಅಂತ ಬಿಂಬಿಸಿದ್ರು. ರಾಮರಾಜ್ಯ ಅಂತಂದ್ರೆ ಗ್ರಾಮ ಸ್ವರಾಜ್ಯ, ಅದು ಕೇವಲ ಆರಾಧನಾ ಮನೋಭಾವದಿಂದ ಅಲ್ಲ, ಗಾಂಧೀಜಿಗೆ ಅದು ಅವರ ಜೀವನ ದರ್ಶನವಾಗಿತ್ತು ಅಂತೆಲ್ಲ ವ್ಯಾಖ್ಯಾನಿಸ. ಇದೇ ಮೊದಲ ಬಾರಿಗೆ ಮೋದಿ ಸರ್ಕಾರವನ್ನ ಅತ್ಯಂತ ಕಠೋರವಾಗಿ, ಆದ್ರೆ ಈ ಸೋನಿಯಾ ಗಾಂಧಿ ಮಕ್ಕಳ ಹಾಗೆ ಯಾವುದೇ ದ್ವೇಷ ತಿರಸ್ಕಾರ ಭಾವನೆ ಇಲ್ಲದೆ ತಾತ್ವಿಕವಾಗಿ ಅದನ್ನ ಖಂಡಿಸಿದ್ದಾರೆ, ಆ ನಿಲುವನ್ನ ವಿರೋಧಿಸಿದ್ದಾರೆ. ಅದೇ ರೀತಿ ವಿವಿಧ ವಿರೋಧ ಪಕ್ಷಗಳೆಲ್ಲ ಇವತ್ತು ಪಾರ್ಲಿಮೆಂಟ್ನ ಒಳಗೂ ಹೊರಗೂ ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನ ಗಾಂಧೀಜಿ ಭಾವಚಿತ್ರ ಇಟ್ಕೊಂಡ್ಬಿಟ್ಟು ಶುರು ಮಾಡ್ತಿದ್ದಾರೆ. ಅಂದಾಗೆ ನರೇಂದ್ರ ಮೋದಿಜಿ ಅವ್ರಿಗೂ, ಸ್ವತಃ ಗುಜರಾತಿ ಆಗಿರೋ ನರೇಂದ್ರ ಮೋದಿ ಅವರಿಗೆ ತಮ್ಮದೇ ರಾಜ್ಯದ ಪಿತಾಮಹ ಮಹಾತ್ಮ ಗಾಂಧಿ ಅವರನ್ನು ಕುರಿತಂತೆ ಅಂತ ಶತ್ರುಭಾವ ಉಂಟ, ಇವರೆಲ್ಲ ಮರ್ತು ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಸ್ವಾತಂತ್ರ್ಯ ಬಂದಾಗಿಂದ ಇದುವರೆಗೂ ಗಾಂಧೀಜಿಯವರಿಗೆ ಅತ್ಯಂತ ಶ್ರೇಷ್ಠವಾದ, ಪ್ರೇಕ್ಷಣೀಯವಾದ ಮತ್ತು ವರ್ಣರಂಜಿತವಾದ ಸ್ಮಾರಕವನ್ನ ನಿರ್ಮಾಣ ಮಾಡಿರೋದೇ ನರೇಂದ್ರ ಮೋದಿ ಅನ್ನೋದು ಗೊತ್ತಿಲ್ಲ ಅಂತ ಕಾಣುತ್ತೆ. ಅದು ಭಾರತದ ಪ್ರಧಾನಮಂತ್ರಿ ಆಗಲ್ಲ, ಬಹು ಹಿಂದೆ 2001ರಲ್ಲಿ ಗುಜರಾತಿನ ಮುಖ್ಯಮಂತ್ರಿಯಾಗಿ ಅವತರಿಸಿದ ದಿನದಿಂದಲೂ ಮಹಾತ್ಮ ಗಾಂಧಿ ಅವರ ಕುರಿತಂತೆ ಒಂದು ಚಿರಸ್ಮರಣೀಯ ಸ್ಮಾರಕ ನಿರ್ಮಿಸಬೇಕೆಂಬ ಯೋಜನೆ ಅವ್ರದ್ದಾಗಿತ್ತು. ಅದಕ್ಕಾಗಿ ಅವ್ರು ಮಾಡಿದ್ದೇನು, 2005ರಿಂದ ಕಾರ್ಯಾರಂಭ ಮಾಡಿ 2012ರಲ್ಲಿ ಲೋಕಾರ್ಪಣೆಗೊಂಡ ಸಾಬರಮತಿ ರಿವರ್ ಫ್ರಂಟ್. ಸಾಬರಮತಿ ಗಾಂಧೀಜಿಯವರ ಸುಪ್ರಸಿದ್ಧ ವಾಸಸ್ಥಾನ, ಅದೇ ಅವರ ಅರಮನೆಯೂ ಆಗಿತ್ತು, ಅವರ ಆಶ್ರಮವೂ ಆಗಿತ್ತು. ಸಾಬರಮತಿ, ಅಹಮದಾಬಾದಿನ ಸಾಬರಮತಿ ಆಶ್ರಮದ ಎದುರು ಹರಿಯುವ ಆ ಸಾಬರಮತಿ ನದಿ ಗುಂಟ ಸುಮಾರು 13.75 ಕಿಲೋಮೀಟರ್ ಉದ್ದದಷ್ಟು ಸಾಬರಮತಿ ರಿವರ್ ಫ್ರಂಟ್ ಅನ್ನೋ ಒಂದು ಅತ್ಯದ್ಭುತವಾದ, ಇವತ್ತು ಜಗತ್ ಪ್ರಸಿದ್ಧ ಪ್ರವಾಸಿ ಸ್ಥಳಗಳ ಪ್ರೇಕ್ಷಣೀಯ ಪ್ರವಾಸಿ ಸ್ಥಳದನ್ನಾಗಿ ಅದನ್ನು ಮಾರ್ಪಡಿಸ್ಬಿಟ್ರು ನರೇಂದ್ರ ಮೋದಿ ಅವರು. ಈ ಸಾಬರಮತಿ ನದಿ ಬೇಸಿಗೆಯಲ್ಲಿ ಬತ್ತು ಹೋಗ್ತಾ ಇತ್ತು. ಅದೆಲ್ಲೋ 15 ಕಿಲೋಮೀಟರ್ ದೂರದಲ್ಲಿ ನರ್ಮದಾ ನದಿಯ ಒಂದು ಉಪನದಿಗೆ ಅಡ್ಡಲಾಗಿ ಒಂದು ಚೆಕ್ ಡ್ಯಾಮ್ ಕಟ್ಟಿಸ್ಬಿಟ್ಟು ಅಲ್ಲಿಂದ ವರ್ಷವಿಡೀ ನೀರು ಹರಿಯೋ ಹಾಗೆ ಸಾಬರಮತಿ ನದಿಯನ್ನ ಸರ್ವಋತು ನದಿಯನ್ನಾಗಿ ಪರಿವರ್ತಿಸಿದ್ದಷ್ಟೇ ಅಲ್ಲ, ಈ 13.75 ಕಿಲೋಮೀಟರ್ ಉದ್ದಕ್ಕೂ, ನದಿ ದಂಡೆ ಉದ್ದಕ್ಕೂ ಅದ್ಭುತವಾದ ಕಾಂಕ್ರೀಟ್ ಪಾದಚಾರಿ ರಸ್ತೆ, ಅದರ ಜೊತೆಗೆ ಉದ್ಯಾನವನ, ಒಂದು ಮ್ಯೂಸಿಯಂ ಇತ್ಯಾದಿಗಳನ್ನೆಲ್ಲ ನಿರ್ಮಿಸಿದ್ದು ನರೇಂದ್ರ ಮೋದಿ ಅವರೇ. ಅದನ್ನ ಲೋಕಾರ್ಪಣೆ ಮಾಡಿದ್ದು ಕೂಡ ನರೇಂದ್ರ ಮೋದಿ ಅವರೇ. ಅಂದಾಗೆ ಈ ಸಾಬರಮತಿ ರಿವರ್ ಫ್ರಂಟ್ ಅನ್ನೋ ಯೋಜನೆ ಯಾವಾಗ ಅದು ಮೊಟ್ಟ ಮೊದಲನೇದಾಗಿ ಹುಟ್ಕೊಂಡಿತ್ತು ಗೊತ್ತಾ? ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲೇ 1960ರಲ್ಲೇ ಸಾಬರಮತಿ ರಿವರ್ ಫ್ರಂಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಸಾಬರಮತಿ ರಿವರ್ ಫ್ರಂಟ್ ಅಭಿವೃದ್ಧಿ ನಿಗಮ ಅನ್ನೋ ಒಂದು ಸಂಸ್ಥೆಯನ್ನ ಆವತ್ತಿನ ಗುಜರಾತ್ ಸರ್ಕಾರ ಸ್ಥಾಪನೆ ಮಾಡಿತ್ತು. ಅದು ಯಾವತ್ತೂ ಕೈಗೂಡಿರಲೇ ಇಲ್ಲ. ಅದು ಹಾಗೆ ಕುಂಟ್ತಾ ಬಂತು. ಹಲವಾರು ಕಾಂಗ್ರೆಸ್ ಸರ್ಕಾರಗಳು ಬಂದು ಹೋದವು, ಸಾಧ್ಯವಾಗ್ಲಿಲ್ಲ. 3 ಅವಧಿಗೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಸರ್ಕಾರ ಬಂದಾಗ್ಲೂ ಆಗಿರಲಿಲ್ಲ. ಕಡೆಗೂ ಗಾಂಧೀಜಿಗೆ ಪ್ರಿಯವಾದ ಸಾಬರಮತಿ ಆಶ್ರಮ್ ರಿವರ್ ಫ್ರಂಟ್ ಯೋಜನೆ ಕಾರ್ಯಗತಗೊಂಡಿದ್ದು ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗಲೇ. ಸುಮಾರು 1400 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರೋ ಆ ಸಾಬರಮತಿ ರಿವರ್ ಫ್ರಂಟ್ 2 ಹಂತದಲ್ಲಿ ಆ ಕಾಂಕ್ರೀಟ್ ಪಾದಚಾರಿ ರಸ್ತೆಯನ್ನು ನಿರ್ಮಿಸಿದ್ದಾರೆ. ಒಂದು ನದಿ ದಂಡೆ ಮೇಲೆ, ಮತ್ತೊಂದು ಮೇಲ್ಭಾಗದಲ್ಲಿರುವ ಅಹಮದಾಬಾದ್ ಮುಖ್ಯ ರಸ್ತೆಗೆ ಹೊಂದಿಕೊಂಡ್ರೆ ಸಮಾನಾಂತರದಲ್ಲಿ ಮತ್ತೊಂದು ರಸ್ತೆಯನ್ನು ರಚಿಸಿದ್ದಾರೆ. ಚೀನಾದ ಅಧ್ಯಕ್ಷ, ಭಾರತದ ಪ್ರಧಾನಿ ಆದ್ಮೇಲೆ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಭಾರತಕ್ಕೆ ಆಗಮಿಸಿದಾಗ ಅವರು ಮತ್ತು ಅವರ ಪತ್ನಿಯನ್ನ ಮೋದಿ ಅವರು ಕರ್ಕೊಂಡು ಹೋಗಿದ್ದೆ ಈ ಸಾಬರಮತಿ ರಿವರ್ ಫ್ರಂಟ್ ಬದಿಯಲ್ಲಿ ನಿರ್ಮಿಸಲಾಗಿರುವ ಆ ಜೋಕಾಲಿ ಒಂದು ತೂಗು ಮನೆಯಲ್ಲಿ ಕೂಡಿಸ್ಬಿಟ್ಟು
ದೇಶದ ಜನರಿಗೆ ಪರಿಚಯಿಸಿದ್ರು ನರೇಂದ್ರ ಮೋದಿ ಅವ್ರದ್ದು ಪ್ರಧಾನಮಂತ್ರಿ ಆದ್ಮೇಲೆ. ಅಂದಾಗೆ 2024 ಲೋಕಸಭಾ ಚುನಾವಣೆ ಘೋಷಣೆಗೆ 2 ದಿನ ಇದ್ದಾಗ ಮೋದಿಯವರು ಚಾಲನೆ ನೀಡಿದ ಕಟ್ಟ ಕಡೆಯ ಅಭಿವೃದ್ಧಿ ಯೋಜನೆ ಯಾವುದು ಗೊತ್ತಾ? ಸಾಬರಮತಿ ಆಶ್ರಮ್ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್. 1200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಬರಮತಿ ಆಶ್ರಮದ ಮರು ನಿರ್ಮಾಣ ಯೋಜನೆ, ಅದು ಕೂಡ ಈಗಾಗಲೇ ಚಾಲ್ತಿಯಲ್ಲಿದೆ. ಮೋದಿಯವರು ಪದೇ ಪದೇ ಹೇಳುವ ಹಾಗೆ ಈ ಮೂಲಸೌಕರ್ಯ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಹೇಳ್ತಿರ್ತಾರೆ, ಸ್ಪೀಡ್ ಅಂಡ್ ಸ್ಕೇಲ್. ಈ ನಾವು ಮಾಡ್ತಿರೋ ರಸ್ತೆ ನಿರ್ಮಾಣ, ಸೇತುವೆ ನಿರ್ಮಾಣ ಇತ್ಯಾದಿಗಳೆಲ್ಲ ಹಳೆ ಸರ್ಕಾರಗಳು ಮಾಡ್ತಾ ಇದ್ವು ನಿಜ. ಆದ್ರೆ ಸ್ಪೀಡ್ ಅಂಡ್ ಸ್ಕೇಲ್, ಒಂದು ಅಗಾಧತೆ, ಅಂತ ಯೋಜನೆಗಳ ಅಗಾಧತೆ ಮತ್ತು ನಿರ್ಮಾಣದ ವೇಗೋತ್ಕರ್ಷಕ್ಕೆ ಸಂಬಂಧಪಟ್ಟಂತೆ ಮೋದಿಯವರು ವಿಶಿಷ್ಟ ದಾಖಲೆಯನ್ನು ಮಾಡ್ತಾನೆ ಬಂದಿದ್ದಾರೆ. ಗಾಂಧೀಜಿಗೆ ಕುರಿತಂತೆ ಮೋದಿಜಿ ತಮ್ಮ ಬದ್ಧತೆಯನ್ನು ಪ್ರಕಟಿಸಿದ್ದು ಭಾರತದ ಪ್ರಧಾನಮಂತ್ರಿಯಾಗಿ 2014 ಮೊದಲ ವರ್ಷವೇ ಆವತ್ತಿನ ಆಗಸ್ಟ್ 15ರಂದು ಕೆಂಪು ಕೋಟೆಯಿಂದ ಮಾಡಿದ ತಮ್ಮ ಸಾಂಪ್ರದಾಯಿಕ ಭಾಷಣದಲ್ಲಿ. ಅವತ್ತವರು ಸ್ವಾಮಿ ವಿವೇಕಾನಂದರನ್ನ ಉಲ್ಲೇಖಿಸ್ಬಿಟ್ಟು ದೇವಾಲಯಕ್ಕಿಂತ ಶೌಚಾಲಯ ಮುಖ್ಯ ಅಂತ ಹೇಳ್ಬಿಟ್ಟು ಅದೇ ವರ್ಷದ ಗಾಂಧಿ ಜಯಂತಿ ದಿವಸ ಅಂದ್ರೆ ಅಕ್ಟೋಬರ್ 2ರಂದು ಸ್ವಚ್ಛ ಭಾರತ್ ಅನ್ನೋ ಒಂದು ಅಗಾಧ, ಇದುವರೆಗೂ ಅಪೂರ್ವವಾದ ಒಂದು ಅಭಿಯಾನವನ್ನು ಆರಂಭಿಸ್ಬಿಟ್ರು. ಅಂದ್ರ ಬಡವರ ಮನೆಗಳಿಗೆ, ಅದರಲ್ಲೂ ಗ್ರಾಮೀಣ ಪ್ರದೇಶ ಜನರಿಗೆ ಶೌಚಾಲಯ ನಿರ್ಮಾಣದ ಯೋಜನೆಯನ್ನ ಅತ್ಯಂತ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನಾಗಿ ಆರಂಭಿಸ್ಬಿಟ್ರು. ಅದಕ್ಕೆ ಅವರು ಬಳಸಿ ಸ್ವಚ್ಛ ಭಾರತ ಆಂದೋಲನದ ತಾವು ಪೋಸ್ಟರ್ಗಳನ್ನು ಗಮನಿಸಿರಬಹುದು. ಅದಕ್ಕೆ ಅವರು ಲಾಂಛನವಾಗಿ ಲೋಗೋ ಆಗಿ ಬಳಸಿದ್ದು ಗಾಂಧೀಜಿಯವರ ಸುಪ್ರಸಿದ್ಧ ಕನ್ನಡಕಗಳನ್ನೇ. ಅದಾದ ನಂತರ ಮುಂದಿನ 6-7 ವರ್ಷಗಳಲ್ಲಿ 12 ಕೋಟಿ ಬಡವರಿಗೆ ಅವರು ಶೌಚಾಲಯವನ್ನು ನಿರ್ಮಿಸಿಕೊಟ್ರು. ಗಾಂಧೀಜಿಗೆ ಇದಕ್ಕಿಂತ ಅತ್ಯುತ್ತಮವಾದ ಶ್ರೇಷ್ಠವಾದ ಗೌರವ ಸಲ್ಲಿಕೆ ಯಾವುದಿದ್ದಿತ್ತು? ಅದು ಕೇವಲ ಸಾಂಕೇತಿಕ ಆಗಿರ್ಬೋದು, ಆದ್ರೆ ಬಡ ಜನರ ಬದುಕಿನಲ್ಲಿ ಬೆಳಕನ್ನ ಕಾಣಬೇಕನ್ನೋ ಕನಸಿದ್ದ ಗಾಂಧೀಜಿಯವರ ಇಚ್ಛೆಯನ್ನು ಪೂರೈಸಿದ್ದು ಮೋದಿ ಈ ರೀತಿಯಲ್ಲಿ. ಇಡೀ ಸ್ವಚ್ಛ ಭಾರತ್ ಯೋಜನೆ ಗಾಂಧೀಜಿಗೆ ಭಾರತದ ಒಬ್ಬ ಪ್ರಧಾನಮಂತ್ರಿ ಸಲ್ಲಿಸಿದ ಅತ್ಯುತ್ತಮ ಸ್ಮಾರಕವಾಗಿ ಉಳಿದಿದೆ. ಅಂದಹಾಗೆ ಮರು ವರ್ಷವೇ 2014ರಲ್ಲಿ ಅವರು ಪ್ರಧಾನಮಂತ್ರಿ ಆದ್ರು. 2014 ಅಕ್ಟೋಬರ್ 2ಕ್ಕೆ ಈ ಸ್ವಚ್ಛ ಭಾರತ ಯೋಜನೆಯನ್ನ ಶುರು ಮಾಡಿದ್ರು. ಅದಾದ ನಂತರ ಜನವರಿ 10ಕ್ಕೆ, ಪ್ರತಿ ವರ್ಷ ಜನವರಿ 10ಕ್ಕೆ ಭಾರತ ಸರ್ಕಾರ ಅನಿವಾಸಿ ಭಾರತೀಯ ದಿವಸ ಅಂತ ಆಚರಿಸ್ತಾ ಬಂದಿದ್ರು. ಅದು ಹಿಂದಿಯಲ್ಲಿ ಭಾರತೀಯ ಪ್ರವಾಸಿ ದಿವಸ ಅಂತ ಆಚರಿಸ್ತಾ ಬರ್ತಿದ್ದಾರೆ. ಆದ್ರೆ ನರೇಂದ್ರ ಮೋದಿ ಅವ್ರಿಗೆ ಗಾಂಧೀಜಿ ಕುರಿತಂತೆ ಎಷ್ಟರ ಮಟ್ಟಿಗೆ ಒಂದು ತಿಳುವಳಿಕೆ ಇತ್ತು ಅಂತಂದ್ರೆ ಅದೆಲ್ಲೋ ಪತ್ತೆ ಮಾಡಿದ್ರು. 2015 ವರ್ಷದ ಜನವರಿ 10ಕ್ಕೆ ಗಾಂಧೀಜಿಯವರು ತಮ್ಮ 21 ವರ್ಷಗಳ ದಕ್ಷಿಣ ಆಫ್ರಿಕಾದ ಹೋರಾಟದ ಬದುಕನ್ನು ಮುಗಿಸಿ ಭಾರತಕ್ಕೆ ವಾಪಸ್ ಮರಳಿ ಬಂದ್ರು. ಸೊ ಗಾಂಧೀಜಿಯವರು 1915 ಜನವರಿ 10ರಂದು ವಾಪಸ್ ಬಂದಿದ್ರು. ಅದನ್ನ ನೆನಪಿಸಿಕೊಂಡ ನರೇಂದ್ರ ಮೋದಿ ಅವರು 2015 ಜನವರಿ 10ನ್ನ ಗಾಂಧೀಜಿ ಘರ್ ವಾಪಸ್ ದಿವಸ್ ಅಂತ ಆಚರಿಸಿದ್ದನ್ನ ಬಹುಶಃ ಅವ್ರ ಪಕ್ಷದ ಸಹೋದ್ಯೋಗಿಗಳೇ ಮರ್ತು ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಅದರಲ್ಲೂ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರು, ಮುಂಚೂಣಿ ನಾಯಕರುಗಳೆಲ್ಲ ಈ ತರದ ಮೈಲುಗಲ್ಲುಗಳನ್ನ ಜನರಿಗೆ ತಲುಪಿಸೇ ಇಲ್ಲ. ಇವತ್ತು ಅದನ್ನ ನೆನಪಿಸ್ಬೇಕಾಗಿದೆ. ಸೊ ಗಾಂಧೀಜಿ ಘರ್ ವಾಪಸಿ ದಿವಸ್ ಅಂತ ಆಚರಿಸಿದ ಕೂಡಲೇ ಅವರ ಸಂಘ ಪರಿವಾರದ ಒಂದು ವರ್ಗವನ್ನು ಅದು ಕೆರಳಿಸಿತ್ತು. ಅವರೆಲ್ಲ ಇದ್ದಕ್ಕಿದ್ದಂತೆ ಆ ತಿಂಗಳು ಜನವರಿ ತಿಂಗಳು 30ನೇ ತಾರೀಕು ಇಡೀ ದೇಶ ಗಾಂಧೀಜಿಯ ಪುಣ್ಯತಿಥಿಯನ್ನು ಆಚರಿಸುವಾಗ ಅವ್ರು ಇದ್ದಕ್ಕಿದ್ದಂತೆ ನಾವು ನಾಥೂರಾಮ್ ಗೋಡ್ಸೆ ಹುತಾತ್ಮ ದಿನ ಅಂತ ಆಚರಿಸ್ತೇವೆ ಅಂತ ಬೆದರಿಕೆ ಹಾಕಿದ್ರು. ನಾಥೂರಾಮ್ ಗೋಡ್ಸೆಗೆ ನಾವು ದೇವಾಲಯ ಕಟ್ಟಿಸ್ತೇವೆ, ಆತನ ಪುತ್ಥಳಿಯನ್ನು ಸ್ಥಾಪಿಸ್ತೇವೆ ಅಂತೆಲ್ಲ ಅಬ್ಬರಿಸಿದ್ರು. ಮೋದಿಯವರು ಅವ್ರಿಗೆಲ್ಲ ಸಾರ್ವಜನಿಕವಾಗಿ ಛೀಮಾರಿ ಹಾಕಿ ತಣ್ಣಗಾಗಿಸಿದ್ದು ಮರ್ತೇ ಹೋಗ್ಬಿಟ್ಟಿದ್ಯಾ? ಇದು ಗಾಂಧೀಜಿ ಕುರಿತಂತೆ ನರೇಂದ್ರ ಮೋದಿಯವರು ತೋರಿಸ್ತಾ ಬಂದಿರೋ ಕಾಳಜಿ. ಅದಷ್ಟೇ ಅಲ್ಲ, ಕೇವಲ ಗಾಂಧೀಜಿ ಮಾತ್ರವಲ್ಲ, ಉದ್ದಕ್ಕೂ ಜೀವಾವಧಿ ಉದ್ದಕ್ಕೂ ಕಾಂಗ್ರೆಸ್ಸಿಗರಾಗಿದ್ದುಕೊಂಡೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಮತ್ತು ತದನಂತರ ನವಭಾರತ ನಿರ್ಮಾಣದಲ್ಲೂ ಪಾಲ್ಗೊಂಡ ಹಿರಿಯ ಜೀವಗಳಾದ ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗೂ ಕೂಡ ಅಭೂತಪೂರ್ವ ಸ್ಮಾರಕವನ್ನು ನಿರ್ಮಿಸಿದ್ದು ನರೇಂದ್ರ ಮೋದಿ ಅವರೇ. ಅದು ಪ್ರಧಾನಮಂತ್ರಿ ಆದ ಮೇಲೆನೆ ಅವರು ಗುಜರಾತ್ನ ನರ್ಮದಾ ಸರೋವರ್ ಡ್ಯಾಮ್, ಆ ಡ್ಯಾಮ್ ಎದುರಿಗೆ ಇಡೀ ಪ್ರಪಂಚದ ಅತಿ ಎತ್ತರದ ಸುಮಾರು 624 ಅಡಿ ಎತ್ತರದ ಸರ್ದಾರ್ ವಲ್ಲಭಾಯಿ ಪಟೇಲ್ರ ಅದ್ಭುತವಾದ ಲೋಹದ ಪ್ರತಿಮೆಯನ್ನು ಸ್ಥಾಪಿಸಿದ್ರು. ಅದರ ಸುತ್ತಮುತ್ತಲಿನ ಪ್ರದೇಶವನ್ನ, ಅದು ಕೆವಾಡಿ ಅನ್ನೋ ಗ್ರಾಮದಲ್ಲಿ, ಬರೋಡಾದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರೋ ಕೆವಾಡಿ ಅನ್ನೋ ಗ್ರಾಮವನ್ನ ಇವತ್ತು ಅಂತಾರಾಷ್ಟ್ರೀಯ ಪ್ರವಾಸಿ ಧಾಮವನ್ನಾಗಿ ಪರಿವರ್ತಿಸಿಬಿಟ್ಟಿದ್ದಾರೆ. ಪ್ರತಿ ವರ್ಷ ಸರ್ದಾರ್ ಪಟೇಲ್ರ ಜಯಂತಿ ಮತ್ತು
ಅವರ ಪುಣ್ಯಸ್ಮರಣೆ ದಿನ ಕೂಡ ಅಕ್ಟೋಬರ್ 31 ರಾಷ್ಟ್ರೀಯ ಐಕ್ಯತಾ ದಿನಾಚರಣೆ ಅಂತ ಅಲ್ಲಿ ಆ ಪಟೇಲ್ರ ಪ್ರತಿಮೆ ಸಮೀಪದಲ್ಲೇ ಪ್ರತಿ ವರ್ಷ ಆಚರಿಸ್ತಾ ಬಂದಿದ್ದಾರೆ. ಒಂದು ಮಿಲಿಟರಿ ಕವಾಯತಿನ ಮೂಲಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಒಂದು ವಿಶಿಷ್ಟ ಹಬ್ಬವನ್ನು ಆಚರಿಸ್ತಾ ಬಂದಿದ್ದಾರೆ. ಯಾಕೆ ಕಾಂಗ್ರೆಸ್ಗೆ ಇಂಥದ್ದು ಹೊಳಿಲೇ ಇಲ್ಲ? ಸರ್ದಾರ್ ಪಟೇಲ್ರು ಏನಾದ್ರು ಸ್ಮಾರಕ ಮಾಡಬೇಕು ಅಂತ ಯಾಕೆ ಹೊಡೆದಿರ್ಲಿಲ್ಲ? ಅದಾದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜೀವಿತಾವಧಿ ತಮ್ಮ ಕರ್ಮ ಭೂಮಿಯನ್ನಾಗಿ ಮಾಡ್ಕೊಂಡಿದ್ದ 6 ಕಟ್ಟಡಗಳು, ಅದು ಭಾರತದಲ್ಲಿ 5 ಮತ್ತು ಲಂಡನ್ ನಲ್ಲಿ 1, ಅವರ ಉನ್ನತ ವ್ಯಾಸಂಗದ ಅವಧಿಯಲ್ಲಿ, ಅವರ ವಕೀಲ ವೃತ್ತಿಯ ಅವಧಿಯಲ್ಲಿ ಮತ್ತು ಅವರ ಸಮಗ್ರ ಹೋರಾಟದ ಅವಧಿಯಲ್ಲಿ ಅವರು ನೆಲೆಸಿದ್ದ 6 ಕಟ್ಟಡಗಳನ್ನ ಭಾರತ ಸರ್ಕಾರ ಅವುಗಳನ್ನ ಖರೀದಿಸಿತು. ಕೆಲವು ಕಡೆ ಅವುಗಳನ್ನ ಕಾನೂನಿನ ಮೂಲಕ ವಶಪಡಿಸ್ಕೊಂಡ್ಬಿಟ್ಟು ಅಲ್ಲಿ 6 ಸ್ಮಾರಕಗಳನ್ನ, ತೀರ್ಥ ಸ್ಥಳ ಅಂತ 6 ಸ್ಮಾರಕಗಳನ್ನ ಡಾಕ್ಟರ್ ಅಂಬೇಡ್ಕರ್ ಅವರ 125ನೇ ಜನ್ಮ ದಿನೋತ್ಸವ ಅಂಗವಾಗಿ ದೇಶಕ್ಕೆ ಅರ್ಪಿಸಿದ್ದು ನರೇಂದ್ರ ಮೋದಿ ಅವರೇ. ಅಷ್ಟೇ ಅಲ್ಲ, 2017ರ ಅಂಬೇಡ್ಕರ್ 125ನೇ ಜನ್ಮ ಶತಾಬ್ದಿ ವರ್ಷದಲ್ಲಿ ಭೀಮ್ ಆಪ್ ಅಂತ ಅವರ ಹೆಸರಲ್ಲೇ ಒಂದು ಆಪ್ ಕೂಡ ಬಿಡುಗಡೆ ಮಾಡಿದ್ದು ನೆನಪಿಸ್ಕೊಳ್ಳೇಬೇಕಾಗಿದೆ. ಅದಷ್ಟೇ ಅಲ್ಲ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರು ಯಾವುದೇ ಕಾರಣಕ್ಕೂ ಹಿಂದುತ್ವವಾದಿ ಸಿದ್ಧಾಂತವನ್ನು ಒಪ್ಪುವವರಲ್ಲ, ಕಾಂಗ್ರೆಸ್ ಅನ್ನು ಕೂಡ ಸಮಗ್ರವಾಗಿ ಒಪ್ಕೊಂಡವರಲ್ಲ. ಮಹಾತ್ಮ ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟವನ್ನೇ ಧಿಕ್ಕರಿಸ್ಬಿಟ್ಟು ತಮ್ಮದೇ ಆದ ಕ್ರಾಂತಿಕಾರಿ ಹೋರಾಟವನ್ನು ಮಾಡಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ವಿದೇಶದಲ್ಲಿ ಸ್ಥಾಪಿಸ್ಬಿಟ್ಟು ಹೋರಾಡಿದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೆನಪಿಗೆ ಮೋದಿ ಅವ್ರು ಮಾಡಿದ್ದೇನು? ರಾಜ್ಪಥ್, ಸುಪ್ರಸಿದ್ಧ ದೆಹಲಿಯ ರಾಜ್ಪಥ್, ರಾಜಧಾನಿ ದೆಹಲಿಯಲ್ಲಿ ಪ್ರತಿ ವರ್ಷ ಗಣರಾಜ್ಯೋತ್ಸವದ ಪೆರೇಡ್ ನಡೆಯುತ್ತೆ. ಅದಷ್ಟೇ ಅಲ್ಲ, ಭಾರತ ಸರ್ಕಾರದ ಎಲ್ಲ ಕೇಂದ್ರ ಕಚೇರಿಗಳಿರೋ ರಾಜ್ಪಥ್ನಲ್ಲಿ ಒಂದು ಶಿಲಾ ಸ್ಮಾರಕ ಮೊದಲಿತ್ತು. ಅಲ್ಲೊಂದು ಮಂಟಪದಲ್ಲಿ, ಶಿಲಾ ಮಂಟಪದಲ್ಲಿ ಮೊದಲು ಕಿಂಗ್ ಜಾರ್ಜ್ ಪ್ರತಿಮೆ ಇತ್ತು, ನಂತರ ಕ್ವೀನ್ ವಿಕ್ಟೋರಿಯಾ ಪ್ರತಿಮೆ ಇತ್ತು. ಅದಾದ ನಂತರ ಸ್ವಾತಂತ್ರ್ಯ ಬಂದ ವರ್ಷಗಳಲ್ಲಿ ಅದನ್ನು ತೆಗೆದುಹಾಕಿತ್ತು. ಆ ಖಾಲಿ ಮಂಟಪದಲ್ಲಿ ಅವರು ಪ್ರತಿಷ್ಠಾಪಿಸಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಆಳೆತ್ತರದ ಪ್ರತಿಮೆಯನ್ನ. ಅದನ್ನ ನಿರ್ಮಿಸಿದ್ದು ಕೂಡ ಯಾರೂ ಅಲ್ಲ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮ್ ಲಲ್ಲಾನನ್ನ ಕೆತ್ತಿದ ಅರುಣ್ ಯೋಗಿರಾಜ್, ತಮ್ಮ ಮೈಸೂರಿನ ಆ ಯುವ ಶಿಲ್ಪಿ ಅದನ್ನ ನಿರ್ಮಾಣ ಮಾಡಿತ್ತು. ಅದನ್ನು ಕೂಡ ಸ್ಥಾಪನೆ ಮಾಡಿದ್ದು ನರೇಂದ್ರ ಮೋದಿ ಅವರೇ. ಹೀಗಿದ್ದು ಕೂಡ ನರೇಂದ್ರ ಮೋದಿ ಅವ್ರನ್ನ ಇದ್ದಕ್ಕಿದ್ದಂತೆ ಗಾಂಧಿ ದ್ವೇಷಿ, ನಾಥೂರಾಮ್ ಗೋಡ್ಸೆಯ ಆರಾಧಕ ಅಂತೆಲ್ಲ ಬಿಂಬಿಸೋ ಪ್ರಯತ್ನ. ಸ್ವತಃ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇವತ್ತು ದಿಢೀರ್ನೆ ದಿನಪತ್ರಿಕೆಗಳ ಒಂದು ಲೇಖನ ಬರೆದ್ಬಿಟ್ಟು ಮೋದಿ ದ್ವೇಷ, ಬಿಜೆಪಿಯ ಗಾಂಧಿ ದ್ವೇಷ ಬಯಲಾಯಿತು ಅಂತಂದ್ಬಿಟ್ಟು ಇವತ್ತೆಲ್ಲ ಹೀಯಾಳಿಸಿದ್ದಾರೆ. ಇದು ಮೋದಿ ಮೈ ಮೇಲೆ ವಿವಾದ ಬೆಳೆದುಕೊಳ್ಳುವ ಒಂದು ವಿಧಾನದ ಪೈಕಿ ಒಂದಿರಬಹುದು. ಆದ್ರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕುರಿತಂತೆ ಯಾವುದೇ ಅಪಚಾರ ಮಾಡೋ ಉದ್ದೇಶ ಇರಲಿಲ್ಲ. ಈ ಮನ್ರೇಗಾ ಯೋಜನೆ ಕೂಡ ಹಲವಾರು ಬಾರಿ ಬೇರೆ ಬೇರೆ ಪದನಾಮಗಳನ್ನ ಹೊಂದಿತ್ತು. ಅಂದಾಗೆ ಮೊದಲು ಈ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಮತ್ತು ಭೂರಹಿತ ಕೃಷಿ ಕಾರ್ಮಿಕರ ಉದ್ಯೋಗ ಖಾತ್ರಿ ಯೋಜನೆಗಳನ್ನ 1970ರ ದಶಕದಲ್ಲಿ ಇಡೀ ರಾಷ್ಟ್ರಾದ್ಯಂತ ಪ್ರಾಯೋಗಿಕವಾಗಿ ಮೊದಲು ಹುಟ್ಟು ಹಾಕಿದ್ದೆ ಕರ್ನಾಟಕದಲ್ಲೇ. ಅವತ್ತು ಇಲ್ಲಿನ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದವರು ದೇವರಾಜ ಅರಸ್. ಈ ಮನ್ರೇಗಾ ಯೋಜನೆಯ ಪೂರ್ವಾಶ್ರಮದಲ್ಲಿ 2 ಕಾರ್ಯಕ್ರಮಗಳಿದ್ವು. ಒಂದು NREP, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ. ಮತ್ತೊಂದು RLEGP ಅಂದ್ರೆ ರೂರಲ್ ಲ್ಯಾಂಡ್ಲೆಸ್ ಅಗ್ರಿಕಲ್ಚರಲ್ ಲೇಬರರ್ಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ. RLEGP ಮತ್ತು NREP ಅಂತ 2 ಕಾರ್ಯಕ್ರಮಗಳಿದ್ವು. ಇವೆರಡನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಹುಟ್ಟು ಹಾಕಿದೆ ಕರ್ನಾಟಕದಲ್ಲಿ 1970ರ ದಶಕದಲ್ಲಿ. ದೇವರಾಜ ಅರಸು ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ರು. ಸೊಂಡೂರಿನ ಮಹಾರಾಜ ಮತ್ತು ಅರ್ಥಶಾಸ್ತ್ರಜ್ಞ MY ಘೋರ್ಪಡೆ, ಮುರಹರಿರಾವ್ ಘೋರ್ಪಡೆ ಅವರು ಆರ್ಥಿಕ ಸಚಿವರಾಗಿದ್ರು. ಇವರಿಬ್ಬರಿಗೂ ಪೂರಕವಾಗಿ ಡಾಕ್ಟರ್ ಪ್ರೊಫೆಸರ್ MD ನಂಜುಂಡಪ್ಪನವರು ಕರ್ನಾಟಕ ಸರ್ಕಾರದ ಆರ್ಥಿಕ ಸಲಹೆಗಾರರಾಗಿದ್ರು. ಇವು 3 ಸೇರಿ ಬಡತನ ನಿವಾರಣಾ ಕಾರ್ಯಕ್ರಮದ ಅಂಗವಾಗಿ ಇವೆರಡು ಯೋಜನೆಗಳನ್ನ ಪ್ರಾಯೋಗಿಕವಾಗಿ ಕರ್ನಾಟಕದಲ್ಲಿ ಅನುಷ್ಠಾನ ಮಾಡಿದ್ರು. ಮುಂದೆ ಅವುಗಳ ಉಪಯುಕ್ತತೆಯನ್ನು ಗುರುತಿಸ್ಬಿಟ್ಟು ಇಂದಿರಾ ಗಾಂಧಿ ಅವ್ರ ಸರ್ಕಾರವೇ ಮುಂದೆ ರಾಷ್ಟ್ರೀಯ ಯೋಜನಾ ಮಂಡಳಿ ಮೂಲಕ ಅವುಗಳನ್ನ ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಘೋಷಣೆ ಮಾಡಿತ್ತು. ಅದು ಮುಂದೆ NREP, RLEGP ಅನ್ನೋ ಹೆಸರಿನಲ್ಲಿ ಚಾಲ್ತಿಯಲ್ಲಿದ್ದ ಯೋಜನೆಗಳನ್ನ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ ಅದನ್ನ ಮನ್ರೇಗಾ ಅಂತ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಮಾಡಿದ್ರು. ಅದಷ್ಟೇ ಅಲ್ಲ, ಸಂವಿಧಾನ ತಿದ್ದುಪಡಿಯ ಮೂಲಕ ಅದನ್ನ ಉದ್ಯೋಗದ ಹಕ್ಕು, ರೈಟ್ ಟು ವರ್ಕ್ ಅಂತ ಅದಕ್ಕೆ ಒಂದು ತಾತ್ವಿಕ ಸ್ವರೂಪವನ್ನು ಕೊಟ್ರಷ್ಟೇ. ಇದೀಗ ನರೇಂದ್ರ ಮೋದಿ ಅವರು ಅದನ್ನ ವಿಕಸಿತ ಭಾರತ್ ಗ್ಯಾರಂಟಿ
ರೋಜ್ಗಾರ್ ಅವ್ರ ಅಭಿಜೀವಿಕ್ ಯೋಜನಾ ಗ್ರಾಮೀಣ್ ಅಂತ, ಅಂದ್ರೆ ಜಿ ರಾಮ್ ಜಿ ಯೋಜನೆ ಅಂತ. ಅದು ಸಾಂಕೇತಿಕವಾಗಿ ಅನೇಕ ಸಾರಿ ಮೋದಿಜಿಯವರು ಮುದ್ರಾ ಸ್ಕೀಮ್ ಕೂಡ, ಅದು ಕೂಡ ಒಂದು ಸಾಂಕೇತಿಕವಾದ ಪದ. ಅದನ್ನು ವಿಸ್ತರಣೆ ಮಾಡಿದಾಗ ಅದು ಬೇರೆ ಅರ್ಥ ಕೊಡುತ್ತೆ. ಮೈಕ್ರೋ ಯೂನಿಟ್ ರೀಡೆವಲಪ್ಮೆಂಟ್ ಫೈನಾನ್ಸ್ ರೀಫೈನಾನ್ಸಿಂಗ್ ಅಂಡ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಮಾಡಿದ್ರು, ಮುದ್ರಾ ಯೋಜನೆ ಅಂತ ಅಂದ್ಬಿಟ್ಟು. ಈ ಸಾಂಪ್ರದಾಯಿಕ ಕುಲಕಸುಬದಾರರಿಗೆ 2015ರಲ್ಲೇ ಒಂದು ಸಾಲ ನೀಡುವ ಯೋಜನೆಯನ್ನು ತಂದಿರು ಮೋದಿಯವರು. ಅದೇ ರೀತಿ ಇದೀಗ ಮನ್ರೇಗಾವನ್ನ ಜಿ ರಾಮ್ ಜಿ ಅಂತ ಮಾಡ್ಲಿಕ್ಕೆ ಹೊರಟಿದ್ದಕ್ಕೆ ಕಾಂಗ್ರೆಸ್ಸಿಗರೆಲ್ಲ ಕೆಂಡವಾಗಿ ಬಿಟ್ಟಿದ್ದಾರೆ. ಆಸ್ ಇಫ್ ಅವರು ಪ್ರತಿ ದಿವಸ ಮಹಾತ್ಮ ಗಾಂಧಿ ಅವ್ರನ್ನ ಸ್ಮರಿಸ್ತಾ ಇದ್ರು, ಮಹಾತ್ಮ ಗಾಂಧಿ ಅವರ ಹಾದಿಯಲ್ಲೇ ಸಾಗಿ ಬಂದ್ರು, ಮಹಾತ್ಮ ಗಾಂಧಿ ಅವರ ಕನಸಿನ ರಾಮರಾಜ್ಯವನ್ನ ತಾವೇ ಅನುಷ್ಠಾನ ಮಾಡಿದವ್ರ ತರ ಕಾಂಗ್ರೆಸ್ಸಿಗರು ಅಬ್ಬರಿಸ್ತಾ ಇದ್ದಾರೆ. ಇರಲಿ, ಇದು ಕೂಡ ಇವತ್ತಿನ ಪ್ರಜಾಪ್ರಭುತ್ವದ ಅತ್ಯಂತ ವಿಪರ್ಯಾಸಕರ ಪ್ರಸಂಗಗಳಲ್ಲೂ ಒಂದು. ಬಹುಶಃ ಮೋದಿಯವರು ವಿರೋಧ ಪಕ್ಷಗಳ ಆಗ್ರಹವನ್ನ ಮನ್ನಿಸ್ಬಿಟ್ಟು ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಮತ್ತೆ ಮರುಬಳಕೆ ಆಗುವ ಹಾಗೆ ಮಾಡಬಹುದೇನೋ. ಆದ್ರೆ ಉದ್ದಕ್ಕೂ ರಾಮ ಮಂದಿರ ಪ್ರತಿಷ್ಠಾಪನೆ ಮಾಡಿದ ಕ್ಷಣದಿಂದ ಅವರು ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅನ್ನೋ ಒಂದು ಹೊಸ ಕ್ರಿಯಾ ಯೋಜನೆಯನ್ನ ದೇಶದ ಜನರೆದುರಿಗೆ ಅನಾವರಣ ಮಾಡಿದ್ದಾರೆ. ಹೀಗಾಗಿ ಚಾಲ್ತಿಯಲ್ಲಿರುವ ಬಹುತೇಕ ಕಾರ್ಯಕ್ರಮಗಳಿಗೆ ವಿಕಸಿತ ಭಾರತ ಅನ್ನೋ ಪದವನ್ನು ಜೋಡಿಸ್ಬಿಟ್ಟು ಮರುನಾಮಕರಣ ಮಾಡಕ್ ಹೊರಟಿದ್ದಾರೆ. ಆದ್ರೆ ಅವ್ರ ಉದ್ದೇಶ ಸ್ಪಷ್ಟವಾಗಬೇಕು. ಭಾರತ ಸರ್ಕಾರ ಕೂಡ ಯಾವುದೇ ಕಾರಣಕ್ಕೂ ಇದು ಗಾಂಧೀಜಿಯವರಿಗೆ ಅಪಚಾರ ಮಾಡುವ ಉದ್ದೇಶದಿಂದಲ್ಲ, ಒಂದು ಸದುದ್ದೇಶದಿಂದ ಇದೇ ಯೋಜನೆ ಇನ್ನಷ್ಟು ಭೂರಹಿತ ಕೃಷಿ ಕಾರ್ಮಿಕರಿಗೆ ಇದುವರೆಗೂ 100 ದಿನಗಳ ಉದ್ಯೋಗ ಖಾತ್ರಿ ಯೋಜನೆ ಇತ್ತು, ಅದನ್ನು 125 ದಿನಗಳ ವಿಸ್ತರಿಸೋದು ಅಷ್ಟೇ ಅಲ್ಲ, ಈ ಇಡೀ ಯೋಜನೆಯ ವೆಚ್ಚವನ್ನ 40% ರಾಜ್ಯ ಸರ್ಕಾರಗಳು ಭರಿಸ್ಲಿ, 60% ಕೇಂದ್ರ ಸರ್ಕಾರ ಭರಿಸುತ್ತೆ ಅಂತ ಒಂದು ಹೊಸ ವ್ಯವಸ್ಥೆಯನ್ನು ತರ್ತಿದ್ದಾರೆ. ಇದು ಆರ್ಥಿಕ ಕಾರಣಗಳಿಗಾಗಿ ರಾಜಕೀಯ ಸ್ವರೂಪ ಪಡ್ಕೊಂಡಿರುವಂತಹ ವಿರೋಧ. ಇದು ರಾಜ್ಯ ಸರ್ಕಾರಗಳು ಬರೀ 10% ನಿರ್ವಹಿಸ್ತಾ ಇದ್ರು. ಆದ್ರೆ ಮೋದಿ ಅವರು ಮಾಡಿದ್ದೇನು, ಆ ಇರೋ ಮನ್ರೇಗಾ ಯೋಜನೆಯಲ್ಲೇ DBT ಅನ್ನೋ ಹೊಸ ಉಪಕ್ರಮವನ್ನ ತಂದ್ರು, ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಯನ್ನ ತಂದ್ಬಿಟ್ರು. ಅಂದ್ರೆ ಅವರ ಬ್ಯಾಂಕ್ ಅಕೌಂಟು ಆಧಾರ್ ಮತ್ತು ಮೊಬೈಲ್ ನಂಬರ್ಗಳನ್ನ ಜೋಡಿಸ್ಬಿಟ್ಟು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ಗೆ ಈ ಮನ್ರೇಗಾ ಹಣ ತಲುಪುವ ಹಾಗೆ, ಇದರ ಕೂಲಿ ಹಣ ತಲುಪೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ತಂದುಬಿಟ್ರು. ಯಾಕಂದ್ರೆ ಬಹು ಹಿಂದೆ ಈ ರಾಹುಲ್ ಗಾಂಧಿಯವರ ತಂದೆ ರಾಜೀವ್ ಗಾಂಧಿಯವರೇ ಪ್ರಧಾನಮಂತ್ರಿಯಾದ ಮೊದಲ ವರ್ಷವೇ ಹೇಳಿದ್ರು, ಭಾರತ ಸರ್ಕಾರದಿಂದ ನಮ್ಮ ಬಡ ಕೂಲಿ ಕಾರ್ಮಿಕರಿಗೆ ತಲುಪೋ ₹1 ಕೇವಲ 15 ಪೈಸೆ ಮಾತ್ರ ಫಲಾನುಭವಿಗಳಿಗೆ ತಲುಪುತ್ತೆ ಅಂತ ಅವ್ರು ಪ್ರಾಮಾಣಿಕವಾದ ಸತ್ಯವನ್ನ ಹೇಳಿದ್ರು. ಅದಿವತ್ತು 100ಕ್ಕೆ 100ರಷ್ಟು ಬದಲಾಗ್ಬಿಟ್ಟಿದೆ ಮೋದಿ ಅವರು ತಂದ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನೋ ಒಂದು ಹೊಸ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಯಿಂದ. ಇಷ್ಟೆಲ್ಲ ಆದ್ರೂ ಕೂಡ ಮೋದಿಯವರು ಟೀಕೆ ಎದುರಿಸೋಂಗ್ ಆಗ್ಬಿಟ್ಟಿದೆ. ಗಾಂಧೀಜಿ ಬದಲು ಜಿ ರಾಮ್ ಜಿ ಅಂದ್ಬಿಟ್ಟು ಹೇಳಿ ಕೇಳಿ ಈ ಸ್ವಘೋಷಿತ ಸೆಕ್ಯುಲರ್ ಪಾರ್ಟಿಗಳಿಗೆ ಹಿಂದೂ ಅಂದ್ರೆ ಹಾವು ತುಳಿದಂಗ ಆಗುತ್ತೆ, ರಾಮ ಅಂದ್ರೆ ಏನೋ ಭಯಂಕರವಾದ ಒಂದು ಮರ್ಮಾಘಾತ ಆದಂತೆ ಅವರೆಲ್ಲ ನಡೆಸ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರ್ಲಿ, ಕಳೆದ ಶತಮಾನದ ಸರ್ವಶ್ರೇಷ್ಠ ರಾಮ ಭಕ್ತರ ಪೈಕಿ ಗಾಂಧೀಜಿ ಒಬ್ಬರಾಗಿದ್ರು. ಗಾಂಧೀಜಿ ಅವರಿಗೆ ಭಗವದ್ಗೀತೆ ಅಚ್ಚುಮೆಚ್ಚಿನ ಒಂದು ಮಾರ್ಗದರ್ಶಕ ಗ್ರಂಥವಾಗಿತ್ತು. ಅವರು ಹಂತಕನ ಗುಂಡಿಗೆ ಬಲಿಯಾದಾಗ ಕೂಡ ಅವ್ರ ಬಾಯಲ್ಲಿ ರಾಮನಾಮ ಬಂದಿತ್ತು, ಹೇ ರಾಮ್ ಅಂತ ಅವ್ರ ಬಾಯಲ್ಲಿ ಬಂತು ಅನ್ನೋದನ್ನ ಚರಿತ್ರೆ ಪುಟಗಳಲ್ಲಿ ದಾಖಲಾಗಿದೆ. ರಾಮ ಭಕ್ತರ ಬಗ್ಗೆ ಈ ರೀತಿ, ರಾಮ ಭಕ್ತರೆಲ್ಲ ಗಾಂಧೀಜಿಯ ವಿರೋಧಿಗಳು ಅಥವಾ ನಾಥುರಾಮ್ ಗೋಡ್ಸೆ ಆರಾಧಕರು ಅಂತ ಈ ರೀತಿ ವಿಕೃತ ಮನಸ್ಸಿನ ಹೇಳಿಕೆಗಳನ್ನು ನೀಡಿ ರಾಜಕೀಯ ಮೇಲ್ಗೈ ಸಾಧಿಸೋದನ್ನ ಬಿಡ್ಲಿ. ಇದು ಒಂದು ಅನಗತ್ಯವಾಗಿತ್ತು ಅಂತ ಕಾಣುತ್ತೆ. ಆದ್ರೆ ಅದಕ್ಕೊಂದು ಸಮರ್ಥನೆ ಇದ್ದೇ ಇರುತ್ತೆ ನರೇಂದ್ರ ಮೋದಿ ಅವರಲ್ಲಿ. ಅದೇನೇ ಆಗ್ಲಿ, ಈ ಪರಿಷ್ಕೃತ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಈ ಯೋಜನೆಯ ಫಲ ಗ್ರಾಮೀಣ ಭಾಗದ ಕೂಲಿ ಅದರಲ್ಲೂ ಭೂರಹಿತ ಕೃಷಿ ಕಾರ್ಮಿಕರಿಗೆ ಇನ್ನಷ್ಟು ಅವರ ಬದುಕಿನಲ್ಲಿ ಹೆಚ್ಚಿನ ಶಕ್ತಿ, ಸಮೃದ್ಧಿ, ಸಂಪತ್ತನ್ನು ಮೂಡಿಸುವಂತ ಒಂದು ಉದ್ದೇಶದ ಹೊಸ ಕಾರ್ಯಕ್ರಮವಾಗಿ ಅನುಷ್ಠಾನಗೊಳ್ಳಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.